ಎಲ್ಲರಿಗೂ ನಮಸ್ಕಾರ. ಅಮಿತಾಸ್ ಕಿಚನ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತು ನಾನು ಎಲ್ಲರನ್ನು ಕಾಡುವಂತ, ಹೆಚ್ಚಿನವರನ್ನು ಕಾಡುವಂತ ಗ್ಯಾಸ್ಟ್ರಿಕ್ ಸಮಸ್ಯೆಗೆ ಕೆಲವೊಂದು ಮನೆ ಮದ್ದನ್ನು ಹೇಳ್ತಾ ಇದ್ದೇನೆ. ಹಾಗೆ ಒಂದು ಮದ್ದನ್ನು ಮಾಡಿ ತೋರಿಸ್ತಿದ್ದೇನೆ. ಗ್ಯಾಸ್ಟ್ರಿಕ್ ಹೆಚ್ಚಾಗಿ ಏನೇನೇ ತಿನ್ಲಿ ಕೆಲವರಿಗೆ ಗ್ಯಾಸ್ಟ್ರಿಕ್ ಆಗ್ತದೆ. ಅಂಥವರು ಜಾಸ್ತಿ ಗ್ಯಾಸ್ಟ್ರಿಕ್ ಆಗುವವರಿಗೆ ಎಲ್ಲ ಇಂಥ ಕೆಲವೊಂದು ಮನೆ ಮದ್ದನ್ನು ಮಾಡಿಕೊಳ್ಳುವುದರಿಂದ ಹತೋಟಿಗೆ ತರಬಹುದು. ಯಾವಾಗಲೂ ಮಾಡಿಕೊಳ್ಳುವುದರಿಂದ ಹತೋಟಿಗೆ ತರಬಹುದು. ಗ್ಯಾಸ್ಟ್ರಿಕ್ ಆದಾಗ ಹೊಟ್ಟೆ ಉರಿ, ಹೊಟ್ಟೆ ಉಬ್ಬರ, ಕಿಬ್ಬೊಟ್ಟೆ ನೋವು, ಮತ್ತೆ ಕೊಳುಪು ಅಂತ ಹೇಳ್ತೇವೆ ನಾವು, ತುಳುವಲ್ಲಿ ಕೊಳುಪು ಅಂತ ಹೇಳ್ತೇವೆ. ಅಂದ್ರೆ ಮಸಲ್ಸ್ ಹಿಡ್ಕೊಳ್ಳೋದು, ಬಿಗಿಯಾಗಿ ಹಿಡ್ಕೊಳ್ಳೋದು, ಏನು ಮಾಡ್ಲಿಕ್ಕೆ ಆಗುದಿಲ್ಲ, ಆಚೆ ಈಚೆ ಹೊರಲಾಡ್ಲಿಕ್ಕೆ ಆಗುದಿಲ್ಲ. ಕತ್ತಲ್ಲೆಲ್ಲ ಬಂದ್ರೆ ಆಚೆ ಈಚೆ ಕತ್ತನ್ನು ಕೂಡ ತಿರುಗಿಸ್ಲಿಕ್ಕೆ ಆಗುದಿಲ್ಲ. ಅಂತ ಸಮಸ್ಯೆಗೆ ಅಲ್ಲ. ಮತ್ತೆ ಕೆಲವರಿಗೆ ವಾಮಿಟಿಂಗ್ ಆಗ್ತದೆ ಗ್ಯಾಸ್ಟ್ರಿಕ್ ಇಂದ. ಮತ್ತೆ ಕೊಳುಪು ಬಂದ್ರೆ ಉಂಟಲ್ಲ, ಸೊಂಟಕ್ಕೆ, ಬೆನ್ನಿಗೆ, ಮತ್ತೆ ಈ ಕತ್ತತ್ರ ಎಲ್ಲ ಹಿಡ್ಕೊಂಡ್ರೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಬೆಡ್ ಅಲ್ಲಿ ಎಲ್ಲ ಬಂದ್ರೆ ಉಂಟಲ್ಲ, ಏಳಿಗೆ ಕೂಡ ಆಗುದಿಲ್ಲ. ಆನಂತರ ಡಾಕ್ಟರ್ ಬಂದೇ ಇಂಜೆಕ್ಷನ್ ಕೊಟ್ಟೆ ಸರಿಯಾಗಬೇಕು. ಅದು ಯಾವುದೇ ಟ್ಯಾಬ್ಲೆಟ್ಗೆ ಕೂಡ ಬಗ್ಗುದಿಲ್ಲ. ಅಂಥವರಿಗೆ ಈ ಮನೆ ಮದ್ದು ಆಗುದಿಲ್ಲ. ಅಂತವರಿಗೆ ಡಾಕ್ಟರ್ನ ಕರೆಸಿಯೇ ಇಂಜೆಕ್ಷನ್ ಕೊಡಿಸಿಯೇ ಅವರ ಸೊಂಟ ನೋವನ್ನು ಕಡಿಮೆ ಮಾಡಬೇಕು. ಮತ್ತೆ ಮುಂದೆ ಬಾರದಾಗೆ ಈ ಮನೆ ಮದ್ದನ್ನು ಮಾಡಿಕೊಂಡ್ರೆ ಮುಂದೆ ಬರುದಿಲ್ಲ, ಪದೇ ಪದೇ ಬರುದಿಲ್ಲ. ಕೆಲವರಿಗೆ ಗ್ಯಾಸ್ಟ್ರಿಕ್ ಆದ್ರೆ ಹುಳಿ ತೆಗೆವು, ಆಗಾಗ ಒಂಥರ ಹೊಟ್ಟೆಯಿಂದ ಗ್ಯಾಸ್ ಬಿಡ್ತಾನೆ ಇರ್ತಾರೆ. ಸ್ವಲ್ಪ ಜನರ ಮಧ್ಯದಲ್ಲಿ ಈ ತರ ಮಾಡ್ಲಿಕ್ಕೆ ಕೂಡ ಒಂದ್ ಸ್ವಲ್ಪ ಅಸಹ್ಯ ಅಂತ ಅನಿಸ್ತದಲ್ಲ, ಅಂತವರಿಗೆಲ್ಲ ಈ ಮನೆ ಮದ್ದನ್ನು ಮಾಡಿಕೊಳ್ಬಹುದು. ಕೆಲವೊಂದು ಮನೆ ಮದ್ದನ್ನು ನಾನೀಗ ಹೇಳ್ತಿದ್ದೇನೆ. 1 ಟೀ ಸ್ಪೂನ್ ಅಷ್ಟು ಶುಂಠಿ ರಸವನ್ನು ಕುದಿಸಿ ಆರಿಸಿದಂತ ನೀರಿಗೆ ಹಾಕಿ ಕುಡಿಬೇಕು. ಊಟದ ನಂತರ ಕುಡಿಬೇಕು. ಹಾಗೆ ಇದನ್ನು ಮಾಡ್ತಾನೆ ಬಂದ್ರೆ ಮಲಗಲಿಕ್ಕೆ, ಊಟ ಆದ ನಂತರ, ಮಲಗುವ ಟೈಮಿಗೆ ಕೂಡ ತಕೊಳ್ಬಹುದು. ಬೆಳಿಗ್ಗೆ ಕೂಡ ತಕೊಳ್ಬಹುದು. ಒಂದು ಚಮಚ ಶುಂಠಿ ರಸವನ್ನು ಅಂತೆಯೇ ಕೂಡ ತಕೊಳ್ಬಹುದು. ಅದು ಸ್ವಲ್ಪ ಖಾರ ಅಂತ ಅನಿಸ್ತಿದ್ರೆ ನೀರಿಗೆ ಹಾಕಿ ಕೂಡ ಅದರ ನೀರನ್ನು ಕೂಡ ಕುಡಿಬಹುದು. ಹಾಗೆ ಇನ್ನೊಂದೇನಪ್ಪಾ ಅಂದ್ರೆ ಗಟ್ಟಿ ಇಂಗು ಉಂಟಲ್ಲ, ಗಟ್ಟಿ ಇಂಗು ಸ್ವಲ್ಪ ಸ್ಟ್ರಾಂಗ್ ಆಗಿರ್ತದೆ. ಪೌಡ್ರಿ ಇಂಗಿಗಿಂತ ಗಟ್ಟಿ ಇಂಗೆ ಸ್ಟ್ರಾಂಗ್ ಆಗಿರ್ತದೆ. ಅಂತಹ ಗಟ್ಟಿ ಇಂಗನ್ನು ತುಪ್ಪದಲ್ಲಿ ಒಂದ್ ಸ್ವಲ್ಪ ಫ್ರೈ ಮಾಡಬೇಕು. ಫ್ರೈ ಮಾಡಿ ಅದನ್ನು ಸ್ವಲ್ಪ ಜಜ್ಜಿ ಅದೊಂದು ಸ್ವಲ್ಪ ಪೌಡರ್ ಮಾಡಿಕೊಳ್ಬೇಕು. ಆನಂತರ ತಿಳಿ ಮಜ್ಜಿಗೆ ನೀರಿಗೆ ಹಾಕಿ ಕದಡಿ ಕುಡಿಬೇಕು. ಇದು ಕೂಡ ಒಳ್ಳೆ ರಿಲೀಫ್ ಆಗ್ತದೆ. ಏನೇ ಗ್ಯಾಸ್ಟ್ರಿಕ್ ಸಮಸ್ಯೆ ಆಗ್ತದೆ, ಇಂಥದನ್ನು ತಿಂದ್ರೆ ಗ್ಯಾಸ್ಟ್ರಿಕ್ ಸಮಸ್ಯೆ ಆಗ್ತದೆ ಅಂತಿದ್ದವರು ಊಟದ ನಂತರ ಈ ಮಜ್ಜಿಗೆ ನೀರನ್ನು ಕೂಡ ಕುಡಿಬಹುದು. ಹಾಗೆ ಇನ್ನೊಂದೇನಪ್ಪ ಅಂದ್ರೆ 1 ಚಮಚ ಜೀರಿಗೆ, 1/4 ಚಮಚ ಓಂ ಅಂತ ಹೇಳ್ತೇವಲ್ಲ, ಅದೇ ಅಜ್ವಾಯಿನ್ ಅಂತ ಹೇಳ್ತೇವಲ್ಲ ಅದು, ಹಾಗೆ 1/4 ಚಮಚ ಕೊತ್ತಂಬರಿ. ಇದು 3 ಕೂಡ ಕುಟ್ಟಾಣಿಗೆ ಹಾಕಿ ಸ್ವಲ್ಪ ಕ್ರಶ್ ಮಾಡಿಕೊಳ್ಬೇಕು. ಸ್ವಲ್ಪ ಪೌಡರ್ ತರ ಆಗದಿದ್ರೆ ಸ್ವಲ್ಪ ಜಜ್ಜಿಕೊಳ್ಬೇಕು. ತುಂಬಾ ಗ್ಯಾಸ್ಟ್ರಿಕ್ ಸಮಸ್ಯೆ ಇದ್ರೆ ಇದನ್ನು ಬಿಸಿಲಲ್ಲಿ ಒಣಗಿಸಿ ಸ್ಟೋರ್ ಮಾಡಿ ಕೂಡ ಇಟ್ಟುಕೊಳ್ಬಹುದು. ಇಂತಹ ಪೌಡರ್ ಅನ್ನು 2 ಲೋಟಕ್ಕೆ 2 ಲೋಟ ನೀರಿಗೆ ಹಾಕಿ ಕುದಿಸಬೇಕು. ಹದವಾದ ಬೆಂಕಿಯಲ್ಲಿ ಇಟ್ಟು ಕುದಿಸಿ ಅದನ್ನು 1 ಲೋಟ ಆಗುವ ತನಕ ಮಾಡಬೇಕು. ಈ ನೀರನ್ನು ಕೂಡ ಕುಡಿಯೋದ್ರಿಂದ ಗ್ಯಾಸಿನ ಸಮಸ್ಯೆಯನ್ನು ಹತೋಟಿಗೆ ತರಬಹುದು. ಗ್ಯಾಸಿನ ಸಮಸ್ಯೆ ಜಾಸ್ತಿ ಇದ್ದವರಿಗೆ ಉಂಟಲ್ಲ, ಕೂಡಲೇ ಮದ್ದು ಮಾಡದಿದ್ರೆ, ಅದಕ್ಕೆ ಸರಿಯಾದ ಮದ್ದು ಮಾಡದಿದ್ರೆ ಉಂಟಲ್ಲ, ಅದು ಅಲ್ಸರಿಗೆ ಕೂಡ ತಿರುಗಬಹುದು. ಹಾಗಾಗಿ ಗ್ಯಾಸ್ ಅಂತೇಳಿ ಅದನ್ನು ನಾವು ಕಡೆಗಣಿಸಬಾರ್ದು. ಅದಕ್ಕೆ ಆಗ್ಲೇ ಗ್ಯಾಸಿನವರು ಕೂಡಲೇ ಮದ್ದು ಮಾಡಬೇಕು. ಇನ್ನೊಂದು ಮನೆ ಮದ್ದು ಏನಂದ್ರೆ ಜೀರಿಗೆ ಮತ್ತು ಸೋಂಪು ಕಾಳು. ಇದನ್ನು ಕೂಡ ಚೆನ್ನಾಗಿ ಜಗಿದು ಬಿಸಿ ಬಿಸಿ ನೀರನ್ನು ಕುಡಿದ್ರಿಂದ ಕೂಡ ಗ್ಯಾಸಿನ ಸಮಸ್ಯೆಯನ್ನು ಕಡಿಮೆ ಮಾಡಬಹುದು. ಇವಾಗ ನೋಡಿ, ಹೋಟೆಲಿಗೆಲ್ಲ ಹೋಗುವಾಗ ಬಿಲ್ಲಿನ ಜೊತೆ ಸೋಂಪು ಕಾಳು ಸಹ ಬರ್ತದಲ್ಲ. ಯಾಕೆಂದ್ರೆ ನಾವು ತಿಂದಂತ ಆಹಾರ ಬೇಗನೆ ಜೀರ್ಣ ಆಗ್ಲಿ, ಹಾಗೆ ಗ್ಯಾಸ್ಟ್ರಿಕ್ ಆಗದಂತೆ ಈ ಸೋಂಪು ಕಾಳನ್ನು ಕೂಡ ಕೊಡ್ತಾರೆ. ಹಾಗೆ ಹೋಟೆಲ್ಗೆ ಹೋಗಿ ಬರುವ ಎಲ್ಲರೂ ಕೂಡ ಸೋಂಪು ಕಾಳು 1 ಟೀ ಸ್ಪೂನ್ ಅಷ್ಟು ಬಾಯಿಗೆ ಹಾಕಿಕೊಂಡು ಜಗ್ದು ತಿನ್ನಿ. ನೀರಿದ್ರೆ ಆ ನಂತರ ನೀರನ್ನು ಕೂಡ ಕುಡಿದ್ರಿಂದ ಗ್ಯಾಸಿನ ಸಮಸ್ಯೆಯನ್ನು ಕೂಡ ಕಡಿಮೆ ಮಾಡಿಕೊಳ್ಬಹುದು. ಇನ್ನೊಂದು ಔಷಧಿ ಏನಂದ್ರೆ ಹಸಿ ಜೀರಿಗೆ ಪೌಡರ್ ಮತ್ತು ಇಂಗನ್ನು, ಇದನ್ನು ಕೂಡ ತಿಳಿ ಮಜ್ಜಿಗೆ ನೀರಲ್ಲಿ ಕದಡಿ ಕುಡಿಯುವಂತದ್ದು. ಆಹಾರಕ್ಕೆ ಮೊದಲು ಸಹ ಕುಡಿಬಹುದು, ಆಹಾರದ ನಂತರ ಕೂಡ ಕುಡಿಬಹುದು. ಏನೇ ಪ್ರಾಬ್ಲಮ್ ಆಗುದಿಲ್ಲ. ಇದನ್ನು ನೀವು ಡೈಲಿ ಊಟ ಆದ ನಂತರ ಮಾಡಿಕೊಂಡು ಬನ್ನಿ. ಕ್ರಮೇಣ ನಿಮ್ಮ ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದ ಕೂಡ ನೀವು ದೂರ ಇರುವಿರಿ. ಹಾಗೆ ಇನ್ನೊಂದು ಮನೆ ಮದ್ದೇನಂದ್ರೆ 1 ಸ್ಪೂನ್ ಅಷ್ಟು ಓಂ ಕಾಳು, ಹಾಗೆ 1 ಟೀ ಸ್ಪೂನ್ ಅಷ್ಟು ಇಂಗಿನ ಪೌಡರ್ ತೆಕ್ಕೊಳ್ಳಿ. ಇಂಗಿನ ಪೌಡರ್ ಇಲ್ಲ, ಗಟ್ಟಿ ಇಂಗ ಅಂದ್ರೆ ಒಂದು ಸಣ್ಣ ತುಂಡು ಇಂಗನ್ನು ತೆಕ್ಕೊಂಡು 2 ಕೂಡ ಹದವಾದ ಉರಿಯಲ್ಲಿ ಅದನ್ನು ಸ್ವಲ್ಪ ಫ್ರೈ ಮಾಡಬೇಕು. ತುಪ್ಪ ಹಾಕಿ ಫ್ರೈ ಮಾಡಿ ಆ ಪೌಡರ್ ಮಾಡಿಕೊಂಡಂತ ಪೌಡರ್ ಅನ್ನು ಉಗುರು ಬಿಸಿ ನೀರಿಗೆ ಹಾಕಿ ಕದಡಿ ಕುಡಿಯುವಂಥದ್ದು. ಇದು ಕೂಡ ಗ್ಯಾಸ್ಟ್ರಿಕ್ ಒಳ್ಳೆಯ ಒಂದು ಮನೆ ಮದ್ದು. ಇನ್ನೊಂದು ಮನೆ ಮದ್ದೇನಂದ್ರೆ ಅರ್ಧ ಈರುಳ್ಳಿ,
ಒಂದು 2 ಎಸಳು ಬೆಳ್ಳುಳ್ಳಿ, ಹಾಗೆ ಇಂಗು ಇಷ್ಟನ್ನೆಲ್ಲ ಜಜ್ಜಿಕೊಂಡು ಸ್ವಲ್ಪ ಕ್ರಶ್ ಮಾಡಿಕೊಂಡು ಮಜ್ಜಿಗೆ ನೀರಿಗೆ ಹಾಕಿ ಒಂದು ಚಿಟಿಕೆ ಉಪ್ಪನ್ನು ಕೂಡ ಹಾಕಿ ಕುಡಿಯುವಂಥದ್ದು. ಊಟ ಆದ ನಂತರ ಕುಡೀರಿ. ಇದರಿಂದ ಕೂಡ ನಿಮ್ಮ ಗ್ಯಾಸ್ಟ್ರಿಕ್ ಅನ್ನು ಹತೋಟಿಗೆ ತರಬಹುದು ಅಂತ ನಂಗೆ ಅನಿಸ್ತದೆ. ಯಾವ್ದಾದ್ರು ಒಂದು ಮನೆ ಮದ್ದನ್ನು ಟ್ರೈ ಮಾಡಿ. ನಿಮಗೆ ಅಂದಾಜಾಗಬಹುದು, ಅಂದ್ರೆ ಒಂದು ದಿವಸ ಅಲ್ಲ, ಒಂದು ಮನೆ ಮದ್ದನ್ನು ಮಾಡಿದ್ರೆ ಅದನ್ನೇ ಒಂದು ವಾರದಲ್ಲಿ 2-3 ಸಲ ಮಾಡಿ ನಿಮಗೆ ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದ ನೀವು ದೂರ ಇರುವಿರಿ. ಹಾಗೆ ಗ್ಯಾಸ್ಟ್ರಿಕ್ಕಿನ ಸಮಸ್ಯೆಯಿಂದ ಬಳಲುತ್ತಿರುವವರು ಚಹಾ ಕಾಫಿಯಿಂದ ಸ್ವಲ್ಪ ದೂರ ಇದ್ದು ಕಷಾಯ, ಜೀರಿಗೆ ಕಷಾಯ ಮತ್ತೆ ಕೊತ್ತಂಬರಿ ಕಷಾಯ ಇಲ್ಲ ರಾಗಿ ಬೋಳ ಇದನ್ನೆಲ್ಲ ಕುಡೀರಿ. ನಿಮ್ಮ ಗ್ಯಾಸ್ಟ್ರಿಕ್ ಅಂತ ನೀವು ಸ್ವಲ್ಪ ದೂರನೇ ಇರ್ಬೋದು ಅಂತ ನಂಗೆ ಅನಿಸ್ತದೆ. ಒಂದು ವೇಳೆ ಚಹಾ ಕಾಫಿಯನ್ನು ಬಿಡ್ಲಿಕ್ಕೆ ಆಗದವರು ರಾತ್ರಿ ಮಲಗುವ ಮೊದಲು ಒಂದು ಅರ್ಧ ಗಂಟೆಯ ಮೊದಲು ಜೀರಿಗೆ ಕಷಾಯವನ್ನಾದ್ರೂ ಮಾಡಿ ಕುಡೀರಿ. ಅದರಿಂದ ನಿಮಗೆ ತುಂಬಾ ನಿಮ್ಮ ಗ್ಯಾಸ್ಟ್ರಿಕ್ ಅನ್ನು ಹತೋಟಿಗೆ ತರಬಹುದು. ಅಂದ್ರೆ ಮಾಡ್ತಾನೆ ದಿವಸ, ಒಂದು ವಾರದಲ್ಲಿ 2-3 ದಿವಸ ಆದ್ರೂ ಜೀರಿಗೆ ಕಷಾಯ ಕುಡಿತಾನೆ ಹೋಗಿ. ಇದರಿಂದ ನಿಮ್ಗೆ ತುಂಬಾನೇ ರಿಲೀಫ್ ಸಿಕ್ಬಹುದು. ಗ್ಯಾಸ್ಟ್ರಿಕ್ ನ ಸಮಸ್ಯೆಯಿಂದ ನೀವು ದೂರ ಆಗುವಿರಿ. ಒಂದು 10 ಪುದೀನದ ಎಲೆ, ಚೆನ್ನಾಗಿ ಕ್ಲೀನ್ ಮಾಡಿರುವಂತಹ ಪುದೀನದ ಎಲೆ, ಅರ್ಧ ನಿಂಬೆ, ಅದನ್ನು 4 ಭಾಗ ಮಾಡಿ, ಅರ್ಧ ನಿಂಬೆಯನ್ನು ಪುನಃ 4 ಭಾಗ ಮಾಡಿ, ಹಾಗೆ 1 ಟೀ ಸ್ಪೂನ್ ಅಷ್ಟು ಸೋಂಪು ಕಾಳು, 1/4 ಟೀ ಸ್ಪೂನ್ ಅಷ್ಟು ಓಮ, ಅಜ್ವಾನ, ಇದನ್ನೆಲ್ಲ ಒಂದು ಗಾಜಿನ ಲೋಟದಲ್ಲಿ ಹಾಕಿಡಿ. ಗಾಜಿನ ಲೋಟದಲ್ಲಿ ಹಾಕಿಟ್ಟು ರಾತ್ರಿ ಹಾಕಿಟ್ಟು ಮರು ದಿವಸ ಬೆಳಗ್ಗೆ ಖಾಲಿ ಹೊಟ್ಟೆಗೆ ಇದನ್ನು ಕೂಡ ಕುಡಿತಾನೆ ಬನ್ನಿ. ನಿಮ್ಗೆ ಎಷ್ಟೇ ಗ್ಯಾಸ್ ಇರ್ಲಿ, ಏನೇ ಇದ್ರಿ ಗ್ಯಾಸಿನ ಸಮಸ್ಯೆಯಿಂದ ನೀವು ದೂರ ಆಗ್ತೀರಿ. ಈ ಮನೆ ಮದ್ದನ್ನು ಕೂಡ ನಿಮ್ಗೆ ಮಾಡಬಹುದು. ಎಲ್ಲವೂ ಕೂಡ ನಮ್ಮ ಅಡಿಗೆ ಕೋಣೆಯಲ್ಲಿ ಸಿಗುವಂತ ವಸ್ತುವನ್ನೇ ಉಪಯೋಗಿಸಿಕೊಂಡು ಮಾಡುವಂತ ಮನೆ ಮದ್ದು. ಯಾರಿಗೆ ಕೂಡ ಇದನ್ನು ಮನೆ ಮಾಡಬಹುದು. ಹಾಗಾದ್ರೆ ಬನ್ನಿ ಸ್ನೇಹಿತರೆ, ಇನ್ನೊಂದು ಮನೆ ಮದ್ದನ್ನು ಯಾವ ರೀತಿ ಮಾಡೋದು ಅಂತ ನಾನು ನಿಮ್ಗೆ ತೋರಿಸ್ತಾ ಇದ್ದೇನೆ. ಹಾಗಾದ್ರೆ ಬನ್ನಿ ಕಿಚನ್ಗೆ ಹೋಗುವ, ಮನೆ ಮದ್ದನ್ನು ಮಾಡಿಕೊಂಡು. ಒಂದು ಕುಟ್ಟಾಣಿಯನ್ನು ತಗೊಂಡಿದ್ದೇನೆ. ಅದಕ್ಕೀಗ 1 ಟೀ ಸ್ಪೂನ್ ಅಷ್ಟು ಓಂ ಕಾಳು, ಅಜ್ವೈನ್ ಅಂತ ಹೇಳ್ತೇವಲ್ಲ, ಅದನ್ನೀಗ ಹಾಕಿಕೊಳ್ಳುವ. ಹಾಕಿ ಒಂದು ಸ್ವಲ್ಪ ಕ್ರಶ್ ಮಾಡಿಕೊಳ್ಳುವ. ಒಂದು ಸ್ವಲ್ಪ ಇದನ್ನು ಜಜ್ಜಿಕೊಂಡ್ರೆ ಆಯ್ತು, ಸ್ವಲ್ಪ ಪೌಡರ್ ಮಾಡಿಕೊಂಡ್ರೆ ಆಯ್ತು. ಅಂದ್ರೆ ಅದರ ಸತ್ವ ಎಲ್ಲ ಬೇಗ ಬಿಡಬೇಕಲ್ಲ, ಹಾಗಾಗಿ ಇದನ್ನು ಸ್ವಲ್ಪ ಜಜ್ಜಿಕೊಳ್ಳುವ. ಓಮವನ್ನು ಒಂದು ಸ್ವಲ್ಪ ಕ್ರಶ್ ಮಾಡಿಕೊಂಡಿದ್ದೇನೆ, ಜಾಸ್ತಿ ಪೌಡರ್ ಆಗಲಿಲ್ಲ. ಇವಾಗ ಇದನ್ನು ಈ ಕೈ ತಟ್ಟೆಗೆ ಹಾಕ್ತಾ ಇದ್ದೇನೆ. 1 ಟೀ ಸ್ಪೂನ್ ಅಷ್ಟು ಓಮ. ಅದಕ್ಕೀಗ 2 ಲೋಟದಷ್ಟು ನೀರನ್ನು ಹಾಕಿಕೊಳ್ಳುವ. 2 ಲೋಟ ನೀರನ್ನು ಹಾಕಿದ್ದೇನೆ. ಹಾಕಿದ್ದು ಮೀಡಿಯಂ ಫ್ಲೇಮಲ್ಲಿ ಇಟ್ಟುಕೊಂಡು ಇದನ್ನು ಕುದಿಸಬೇಕು. ಹೈ ಬೆಂಕಿಯಲ್ಲಿ ಇಟ್ಟುಕೊಂಡು ಮಾಡುವಂಥದ್ದಲ್ಲ, ಹದವಾದ ಬೆಂಕಿಯಲ್ಲಿ ಇಟ್ಟು ಇದು ಒಂದು 2 ಲೋಟ ಇದ್ದ ನೀರು 1 ಲೋಟಕ್ಕಾಗಬೇಕು, ಕುದ್ದು. ಹಾಗೆ ಇವಾಗ ಇದನ್ನು ನಾವು ಕುದಿಸ್ಕೊಳ್ಳುವ. ಓಮ ಯಾವಾಗ್ಲೂ ನಿಮ್ಮ ಅಡಿಗೆ ಕೋಣೆಯಲ್ಲಿ ಇರಲಿ. ಏನೇ ಹೊಟ್ಟೆಯ ಸಮಸ್ಯೆ ಬಂದ್ರೂ ಉಂಟಲ್ಲ, 1/4 ಟೀ ಸ್ಪೂನ್ ಅಷ್ಟು ಓಮವನ್ನು ಬಾಯಿಗೆ ಹಾಕಿಕೊಂಡು ಬಿಸಿ ಬಿಸಿ ನೀರನ್ನು ಕುಡಿದ್ರೆ ಉಂಟಲ್ಲ, ಎಂತ ಹೊಟ್ಟೆಯ ಸಮಸ್ಯೆಯನ್ನು ಕೂಡ ಒಮ್ಮೆಗೆ ಗುಣಪಡಿಸ್ತದೆ. ಇವಾಗ ನೋಡಿ ಚೆನ್ನಾಗಿ ಕುದೀತಾ ಉಂಟು. ಕುದ್ದು ಇದು ಇನ್ನೂ ಸ್ವಲ್ಪ ನೀರು ಇಲ್ಲಿ ಕುದ್ದು ಕಡಿಮೆ ಆಗಬೇಕು. ಇಲ್ಲಿ ನೋಡಿ ಓಂ ಕಾಳು ಕಷಾಯ ಚೆನ್ನಾಗಿ ಕುದೀತಾ ಉಂಟು. ಹಾಗೆ ಓಮದ ಸತ್ವ ಕೂಡ ಬಿಟ್ಟಿದೆ ನೋಡಿ, ಕಷಾಯ ಡಾರ್ಕ್ ಆಗಿದೆ. ಇಷ್ಟಾದ್ರೆ ಸಾಕು. ನಾನೀಗ ಸ್ಟವ್ ಆಫ್ ಮಾಡ್ತಾ ಇದ್ದೇನೆ. ಒಂದು ಸ್ವಲ್ಪ ಇದರಲ್ಲಿ ತಣ್ಣಗಾಗಲಿಕ್ಕೆ ಬಿಡುವ. ಇವಾಗ ಇಲ್ಲಿ ಕಷಾಯ ತಣ್ಣಗಾಗಿದೆ, ಒಂದು ಸ್ವಲ್ಪ ಉಗುರಿ ಬೆಚ್ಚಗೆ ಉಂಟು. ಅದನ್ನೀಗ ಸೋಸಿಕೊಳ್ಳುವ. ಇವಾಗ ಇದಕ್ಕೆ ಕಟ್ ಮಾಡಿ ಇಟ್ಟುಕೊಂಡಂತ ಬೀಜವೆಲ್ಲ ತೆಗೆದಂತ ನಿಂಬೆ, ಇದನ್ನು 1 ಟೀ ಸ್ಪೂನ್ ಅಷ್ಟು ನಿಂಬೆ ರಸವನ್ನು ಇದಕ್ಕೆ ಹಾಕಿಕೊಳ್ಳುವ. ಇವಾಗ ಇದಕ್ಕೆ ಉಪ್ಪನ್ನು ಹಾಕಿಕೊಳ್ಳುವ. ಒಂದು ಚಿಟಿಕೆ ಉಪ್ಪನ್ನು ಹಾಕಿಕೊಂಡು ಚೆನ್ನಾಗಿ ಕದಡುವ. ಇದು ನಿಮಗೆ ಉಂಟಲ್ಲ, ಊಟ ಆದ ನಂತರ ಕೂಡ ಕುಡಿಬೋದು, ಊಟಕ್ಕೆ ಮೊದಲು ಕೂಡ ಕುಡಿಬೋದು, ಊಟಕ್ಕೆ ಅರ್ಧ ಗಂಟೆ ಮೊದಲು ಕುಡಿಬೋದು, ಊಟ ಆದ ನಂತರ ಕೂಡ ಕುಡಿಬೋದು. ರಾತ್ರಿ ಮತ್ತು ಬೆಳಗ್ಗೆ 2 ಹೊತ್ತು ಕೂಡ ಕುಡಿಯಿರಿ. ತುಂಬಾನೇ ಒಳ್ಳೇದಾಗ್ತದೆ. ನಿಮ್ಮ ಗ್ಯಾಸ್ಟ್ರಿಕ್ ಸಮಸ್ಯೆಯನ್ನು ಉಂಟಲ್ಲ ಎಲ್ಲ ಬಗೆಹರಿಸ್ತದೆ. ಯಾವಾಗಲೂ ವಾರಕ್ಕೊಂದು 2-3 ಸಲ ಕುಡೀರಿ, ನಿಮ್ಗೆ ಒಳ್ಳೇದಾಗ್ತದೆ ಈ ಕಷಾಯ ಕುಡಿಯೋದ್ರಿಂದ. ಕಷಾಯವನ್ನು ಕುಡಿತಾ ಇದ್ದೇನೆ. ಟೇಸ್ಟ್ ಕೂಡ ಚೆನ್ನಾಗಿ ಉಂಟು, ಏನ್ ತೊಂದರೆ ಇಲ್ಲ. ಒಂದ್ ಸ್ವಲ್ಪ ಹುಳಿ, ಓಮ ಸತ್ವ, ಅದು ಉಪ್ಪಲ್ಲಿ ಹಾಕಿ ನಂತರ ಉಂಟಲ್ಲ, ಟೇಸ್ಟ್ ಕೂಡ ಚೆನ್ನಾಗಿ ಉಂಟು. ಕುಡಿಬಹುದು, ದೊಡ್ಡ ಲೋಟದಲ್ಲಿ ಕುಡಿಬಹುದು, ಏನಾಗುದಿಲ್ಲ. ಇದನ್ನು ಸಣ್ಣ ಮಕ್ಕಳಿಗೂ ಕೂಡ ಕೊಡ್ಬೋದು. ಅಂದ್ರೆ ಕ್ವಾಂಟಿಟಿಯಲ್ಲಿ ಕಡಿಮೆ ಮಾಡಿಕೊಳ್ಳಿ. ಇಲ್ಲ ಜಾಸ್ತಿ ಕೊಡ್ಬೇಕು ಅಂದ್ರೆ ನೀರು ಸೇರಿಸಿ ಕೂಡ ಕೊಡ್ಬೋದು. ನಿಮಗೆ ಇದನ್ನು ಯಾವುದನ್ನು ಕೂಡ ಮಾಡ್ಲಿಕ್ಕೆ ಟೈಮೇ ಇಲ್ಲ ಅಂತ ಹೇಳುವವರು ಮೆಡಿಕಲ್ ಅಲ್ಲಿ, ಆಯುರ್ವೇದಿಕ್ ಮೆಡಿಕಲ್ ಅಲ್ಲಿ ಓಮಸತ್ವ ಅಂತ ಸಿಗ್ತದೆ, ಅದನ್ನು ಕೂಡ ತಂದು ಕುಡಿಬಹುದು. ನಿಮ್ಮ ಗ್ಯಾಸ್ಟ್ರಿಕ್ ಸಮಸ್ಯೆಯನ್ನು ಅದರಿಂದ ಕೂಡ ಬಗೆಹರಿಸಿಕೊಳ್ಬಹುದು. ಹಾಗೆ ನಾಳೆ ನಾವು ಬ್ಲಾಗ್ ಅಥವಾ ರೆಸಿಪಿಯನ್ನು ಸಿಗೋಣ. ಅಲ್ಲಿವರೆಗೆ ಟೇಕ್ ಕೇರ್, ಬೈ ಬಾಯ್. ಥ್ಯಾಂಕ್ ಯು ಸ್ನೇಹಿತರೆ.